ಆತ್ಮೀಯ ಅಂತಿಮ ಪದವಿ ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾವು ಇಂದು ನಿಮಗೆ ಇಟ್ಟಿರುವಂತಹ ಪತ್ರಿಕೆ 8ರ 2ನೇ ಅವಧಿಯ ಪಾಠವನ್ನ ಕಲಿತಾ ಇದ್ದೇವೆ. ಮೊದಲನೆಯ ಅವಧಿಯಲ್ಲಿ ತೌಲನಿಕ ಅಧ್ಯಯನ ಅಂದ್ರೆ ಏನು ಅನ್ನುವಂಥದ್ದನ್ನ ಸ್ಥೂಲವಾಗಿ ಪರಿಚಯ ಮಾಡಿಕೊಡಲಾಯಿತು. ಈ ದಿನ ಅದನ್ನು ಮುಂದುವರಿಸಿ ತೌಲನಿಕ ಅಧ್ಯಯನ ಬೆಳೆದು ಬಂದಂತಹ ಬಗೆ ಮತ್ತು ತೌಲನಿಕ ಅಧ್ಯಯನದ ಉದ್ದೇಶಗಳು ಇವೆರಡನ್ನು ಕೂಡ ನೋಡೋಣಂತೆ. ಮೊದಲಿಗೆ ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನ ಎಂಬಂತಹ ಪರಿಕಲ್ಪನೆ, ವಿಶ್ವದಲ್ಲಿ ಬೆಳೆದು ಬಂದಂತಹ ಕ್ರಮವನ್ನ ತಿಳ್ಕೊಳ್ಳೋಣ. ಇದನ್ನು ನಾವು ಹೀಗೆ ಗುರುತಿಸ್ಕೋಬಹುದು. 4 ಹಂತಗಳಲ್ಲಿ ನಾವು ಈ ಬೆಳವಣಿಗೆಯನ್ನ ಗುರುತಿಸ್ಕೋಬಹುದು. ಮೊದಲನೇದಾಗಿ ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನ ಅನ್ನುವಂತಹ ಪದವನ್ನ ಮೊದಲ ಬಾರಿಗೆ ಒಂದು ಪತ್ರದಲ್ಲಿ ಬಳಸಿದಂಥವನು ಇಂಗ್ಲೆಂಡ್ನ ಮ್ಯಾಥ್ಯೂ ಅರ್ನಾಲ್ಡ್. ಐರೋಪ್ಯ ದೇಶಗಳಲ್ಲಿ ಮೊದಲ ಬಾರಿಗೆ ಈ ಒಂದು ಪರಿಕಲ್ಪನೆ ಬೆಳೆದು ಬಂತು ಅನ್ನುವಂಥದ್ದನ್ನ CN ರಾಮಚಂದ್ರನ್ ಅವರು ಗುರುತಿಸ್ತಾರೆ. ಮೊದಲಿಗೆ ಇಂಗ್ಲೆಂಡ್ನ ಮ್ಯಾಥ್ಯೂ ಅರ್ನಾಲ್ಡ್ ಅನ್ನುವಂತಹ ಕವಿ, ಚಿಂತಕ ಈ ಪದವನ್ನ ಬಳಸ್ತಾನೆ ಇಂಗ್ಲೆಂಡ್ನಲ್ಲಿ. ಆ ನಂತರ AF ವಿಲ್ಮನ್ ಎಂಬಂತಹ ವಿದ್ವಾಂಸ ಇದನ್ನ ಫ್ರಾನ್ಸ್ನಲ್ಲಿ ಲಿಟ್ರೇಚರ್ ಕಂಪ್ಯಾರಿ ಎಂಬ ಹೆಸರಿನಲ್ಲಿ ವ್ಯಾಪಕವಾಗಿ ಪ್ರಚಾರಕ್ಕೆ ತರ್ತಾನೆ. ಎರಡನೇದು AF ವಿಲ್ಮನ್ ಎಂಬಂತಹ ವಿದ್ವಾಂಸ ಇದನ್ನ ಫ್ರಾನ್ಸ್ನಲ್ಲಿ ಲಿಟ್ರೇಚರ್ ಕಂಪ್ಯಾರಿ ಎಂಬ ಹೆಸರಿನಲ್ಲಿ ವ್ಯಾಪಕವಾಗಿ ಪ್ರಚಾರಕ್ಕೆ ತರ್ತಾನೆ. ಮೂರನೇ ಹಂತವನ್ನ ಲೇಖಕರು ಗುರುತಿಸುವಂಥದ್ದು ಈ ಪರಿಕಲ್ಪನೆಯನ್ನ ಆಧರಿಸಿದಂತಹ ಒಂದು ಪಠ್ಯಕ್ರಮವನ್ನ ಮೊತ್ತ ಮೊದಲ ಬಾರಿಗೆ ಪ್ಯಾರಿಸ್ನ ಸಾರ್ಬಾನ್ ವಿಶ್ವವಿದ್ಯಾಲಯದಲ್ಲಿ ಜಾರಿಗೆ ಕೂಡ ತರ್ತಾನೆ. ಯಾರು ಅಂತ ಹೇಳಿದ್ರೆ AF ವಿಲ್ಮನ್ ಅನ್ನುವಂತಹ ವಿದ್ವಾಂಸ ಮೊಟ್ಟ ಮೊದಲ ಬಾರಿಗೆ ಒಂದು ವಿಶ್ವವಿದ್ಯಾಲಯದಲ್ಲಿ, ಪ್ಯಾರಿಸ್ನಲ್ಲಿ ಇದ್ದಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಪಠ್ಯಕ್ರಮವನ್ನ ಜಾರಿಗೆ ತರ್ತಾನೆ. ನಾಲ್ಕನೆಯದಾಗಿ 1854ರಲ್ಲಿ ಜರ್ಮನ್ ವಿದ್ವಾಂಸ ಮಾಮಜ್ ಕಾರಿಯೆ ಈ ಪರಿಕಲ್ಪನೆಯನ್ನ ಜರ್ಮನಿಯಲ್ಲಿ ವ್ಯಾಪಕವಾಗಿ ಪ್ರಚಾರಕ್ಕೆ ತರ್ತಾನೆ. ಹೀಗೆ ನಿಧಾನವಾಗಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಈ ಪರಿಕಲ್ಪನೆ ಮುಂದುವರಿತಾ ಸಾಗುವಂಥದ್ದನ್ನ ನೋಡಬಹುದು. ಮುಂದುವರಿದು ಕಳೆದ ಶತಮಾನದಲ್ಲಿ ಮುಖ್ಯವಾಗಿ 4ನೇ ದಶಕದಿಂದ ಈಚೆಗೆ ತೌಲನಿಕ ಸಾಹಿತ್ಯದ ಅಧ್ಯಯನ ಅಮೆರಿಕ ಮತ್ತೆ ಇತರ ಯುರೋಪಿಯನ್ ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಪಕವಾಗಿ ಬೆಳೀತಾ ಬಂದಿದೆ. ಇಂತಹ ಅಧ್ಯಯನಕ್ಕೆ ಒಂದು ವ್ಯವಸ್ಥಿತವಾದಂತಹ ಹಾಗೂ ಸಾಂಸ್ಥಿಕ ಸ್ವರೂಪ ದೊರಕಿದ್ದು 1957ರಲ್ಲಿ ಸ್ಥಾಪನೆಗೊಂಡಂತಹ ಅಂತಾರಾಷ್ಟ್ರೀಯ ತೌಲನಿಕ ಸಾಹಿತ್ಯ ಸಂಘದಿಂದ, ಇಂಟರ್ನ್ಯಾಷನಲ್ ಕಂಪ್ಯಾರಿಟಿವ್ ಲಿಟ್ರೇಚರ್ ಅಸೋಸಿಯೇಷನ್ ICLA ಅಂತ ಕೂಡ ಇದನ್ನ ಕರೀತಾರೆ. ಈ ಒಂದು ಸಂಸ್ಥೆ ಪ್ರಾರಂಭವಾಗಿ ಇಂತಹ ತೌಲನಿಕ ಅಧ್ಯಯನಕ್ಕೆ ಒಂದು ವ್ಯವಸ್ಥಿತವಾದಂತಹ ರೂಪ ಸಿಗೋದಕ್ಕೆ ಕಾರಣ ಆಗತ್ತೆ. ಅಲ್ಲಲ್ಲಿ ನಡೀತಾ ಇದ್ದಂತಹ ತೌಲನಿಕ ಅಧ್ಯಯನಗಳು ಈ ಒಂದು ಸಂಸ್ಥೆ ಸ್ಥಾಪನೆ ಆದ ಮೇಲೆ ವ್ಯವಸ್ಥಿತವಾಗಿ ಮತ್ತೆ ಶಿಸ್ತುಬದ್ಧವಾಗಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ವಿಶ್ವದ ಹಲವಾರು ದೇಶಗಳಲ್ಲಿ ಇದು ಬೆಳೆಯೋದಕ್ಕೆ ಕಾರಣ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಸಂಸ್ಥೆ ಹಲವಾರು ದೇಶಗಳಲ್ಲಿ ತನ್ನ ಶಾಖೆಯನ್ನ ತೆರೀತು. ಆ ರೀತಿ ಶಾಖೆಯನ್ನ ಭಾರತದಲ್ಲೂ ಕೂಡ ತೆರೆದಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಹೀಗೆ ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನ ಎಂಬಂತಹ
ಪರಿಕಲ್ಪನೆ ವಿಶ್ವದಾದ್ಯಂತ ಬೆಳೆದು ಬಂದದ್ದನ್ನ ಈ ಹಂತಗಳಲ್ಲಿ ಲೇಖಕರು ಗುರುತಿಸಿದ್ದಾರೆ. ಇನ್ನು ನಾವು ತೌಲನಿಕ ಸಾಹಿತ್ಯ ಅಥವಾ ತೌಲನಿಕ ಅಧ್ಯಯನ ಭಾರತದಲ್ಲಿ ಹೇಗೆ ಬೆಳೆದು ಬಂತು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾದ್ರೆ, ಅದನ್ನು ಕೂಡ ಲೇಖಕರು ಕೆಲವು ಮುಖ್ಯ ಕೃತಿಗಳನ್ನ ಗುರುತಿಸ್ತಾ ಹೇಳ್ತಾರೆ. 1906ರಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರ ಶಕುಂತಲಾ, ಮಿರಾಂಡಾ ಏವಂ ಡೆಸ್ಟಿಮೋನಾ ಎಂಬ ಸುಪ್ರಸಿದ್ಧ ಭಾಷಣದಿಂದ ಭಾರತದಲ್ಲಿ ತೌಲನಿಕ ಸಾಹಿತ್ಯದ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಏನದು ಅಂತ ಹೇಳಿದ್ರೆ, ಇದನ್ನೊಂಚೂರು ತಿಳ್ಕೊಳ್ಳೋಣ ಅಂತ ಯೋಚನೆ ಮಾಡಿದ್ರೆ, ಶಕುಂತಲಾ ಶಕುಂತಲಾ ನಾಟಕಂ ಅನ್ನುವಂಥದ್ದು ಅಭಿಜ್ಞಾನ ಶಾಕುಂತಲ ಅನ್ನುವಂಥದ್ದು ಕಾಳಿದಾಸ ಬರೆದಂತಹ ಒಂದು ನಾಟಕ. ಆ ನಾಟಕದ ಮುಖ್ಯ ಪಾತ್ರ ಶಕುಂತಲ, ಎಲ್ಲರಿಗೂ ಗೊತ್ತಿರುವಂತಹ ಪಾತ್ರ. ಈ ಮಿರಾಂಡಾ ಅನ್ನುವಂತಹ ಪಾತ್ರ ಶೇಕ್ಸ್ಪಿಯರ್ನ ಟೆಂಪೆಸ್ಟ್ ನಾಟಕದಲ್ಲಿ ಬರುವಂತಹ ಪಾತ್ರ. ಇನ್ನು ಡೆಸ್ಟಿಮೋನಾ ಶೇಕ್ಸ್ಪಿಯರೇ ಬರೆದಿರುವಂತಹ ಒಥೆಲೋ ನಾಟಕದಲ್ಲಿ ಬರುವಂತಹ ಪಾತ್ರ. ಎರಡು ಕೃತಿಗಳು ಪಾಶ್ಚಾತ್ಯ ದೇಶದಲ್ಲಿ ರಚನೆಯಾದಂತಹ ಕೃತಿಗಳು. ಇನ್ನು ಅಭಿಜ್ಞಾನ ಶಾಕುಂತಲ ಭಾರತದಲ್ಲಿ ರಚನೆಯಾದಂತಹ ಕೃತಿ. ಈ 3 ಕೃತಿಗಳಲ್ಲಿ ಬರುವಂತಹ ಪಾತ್ರಗಳನ್ನ ಒಟ್ಟಿಗೆ ತೌಲನಿಕವಾಗಿ ಅಧ್ಯಯನ ಮಾಡಬಹುದು ಅನ್ನುವಂತಹ ಒಂದು ಹೊಳಹನ್ನ ರವೀಂದ್ರನಾಥ ಟ್ಯಾಗೋರ್ ಅವರು ತಮ್ಮ ಭಾಷಣದಲ್ಲಿ ನೀಡ್ತಾರೆ. ಆ ಒಂದು ಭಾಷಣದ ಹೆಸರು ಶಕುಂತಲಾ, ಮಿರಾಂಡಾ ಏವಂ ಡೆಸ್ಟಿಮೋನಾ ಎಂಬಂತಹ ಒಂದು ಭಾಷಣ. ಸೊ ಇಲ್ಲಿಂದ ಲೇಖಕರು ಭಾರತದಲ್ಲಿ ತೌಲನಿಕ ಅಧ್ಯಯನ ಬೆಳೆದು ಬಂತು ಅನ್ನುವಂಥದ್ದನ್ನ ಗುರುತಿಸ್ತಾರೆ. ಇನ್ನು ಮುಂದೆ ನಾವು ಕನ್ನಡದಲ್ಲಿ ನೋಡಬಹುದು ಅಂತ ಅನ್ನೋದಾದ್ರೆ, ತೌಲನಿಕ ಸಾಹಿತ್ಯದ ಆರಂಭಿಕ ಕೃತಿಗಳು ಅಂತ ಹೇಳಿ 3 ಕೃತಿಗಳನ್ನ ಲೇಖಕರು ಗುರುತಿಸ್ತಾರೆ. ಕುವೆಂಪು ಅವರ ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನುವಂಥದ್ದು ಒಂದು. ಎರಡನೇದು ಶಂಬಾ ಜೋಶಿಯವರ ಕರ್ಣನ 3 ಚಿತ್ರಗಳು ಅನ್ನುವಂಥದ್ದು. ಮೂರನೇದು ಎಸ್.ವಿ. ರಂಗಣ್ಣನವರ ಹೊನ್ನಶೂಲ ಅನ್ನುವಂಥದ್ದು. ಈ 3 ಕೂಡ ವಿಮರ್ಶಾ ಕೃತಿಗಳು. ಅದರಲ್ಲಿ ಅವರು ಅನುಸರಿಸಿರುವಂತಹ ಮಾರ್ಗ ತೌಲನಿಕ ವಿಮರ್ಶೆ. ಅವರು ಹೇಳಿರುವಂತಹ ವಿಮರ್ಶೆಯ ಪರಿಕಲ್ಪನೆ ತೌಲನಿಕ ಅಧ್ಯಯನ. ಕುವೆಂಪು ಅವರ ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನುವಂತಹ ಕೃತಿಯನ್ನ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳೋದಾದ್ರೆ, ಈ ಒಂದು ಕೃತಿಯಲ್ಲಿ ಕುವೆಂಪು ಕರ್ನಾಟಕ ಕಾದಂಬರಿ, ನಾಗವರ್ಮನ ಕರ್ನಾಟಕ ಕಾದಂಬರಿ ಎಂಬಂತಹ ಕಾವ್ಯದಲ್ಲಿ ಆಚ್ಛೋದ ಸರೋವರದ ವರ್ಣನೆಯನ್ನ, ಪಂಪನ ವಿಕ್ರಮಾರ್ಜುನ ವಿಜಯ, ರನ್ನನ ಸಾಹಸ ಭೀಮ ವಿಜಯ ಮತ್ತೆ ಕುಮಾರವ್ಯಾಸ ಭಾರತದಲ್ಲಿ ಬರುವ ವೈಶಂಪಾಯನ ಸರೋವರ. ಪಂಪನ ವಿಕ್ರಮಾರ್ಜುನ ವಿಜಯದಲ್ಲೂ ಬರುತ್ತೆ ವೈಶಂಪಾಯನ ಸರೋವರದ ವರ್ಣನೆ, ರನ್ನನ ಸಾಹಸ ಭೀಮ ವಿಜಯದಲ್ಲೂ ಕೂಡ ಬರುತ್ತೆ, ಕುಮಾರವ್ಯಾಸ ಭಾರತದಲ್ಲೂ ಬರುತ್ತೆ ವೈಶಂಪಾಯನ ಸರೋವರದ ಒಂದು ವಿವರಣೆ. ದುರ್ಯೋಧನ ಆ ವೈಶಂಪಾಯನ ಸರೋವರದಲ್ಲಿ ಅಡಗಿಕೊಳ್ಳುವಂತಹ ಒಂದು ಕಥೆ ನಿಮ್ಮಲ್ಲಿರಿಗೂ ನೆನಪಿರಬಹುದು. ಆ ಒಂದು ಸಂದರ್ಭದಲ್ಲಿ ವೈಶಂಪಾಯನ ಸರೋವರದ ಚಿತ್ರ ಬರುತ್ತೆ. ಇನ್ನ ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಒಂದು ತಪೋವನ, ಆ ತಪೋವನ, ಅಲ್ಲಿಯ ಒಂದು ಶಾಂತಿ, ಅಲ್ಲಿಯ ಒಂದು ಪ್ರಸನ್ನತೆ, ಇದೆಲ್ಲವನ್ನು ಕೂಡ ಪ್ರತಿನಿಧಿಸುವಂತಹ ಆಚ್ಛೋದ ಸರೋವರ, ಶಾಂತವಾಗಿರುವಂತಹ ಆಚ್ಛೋದ ಸರೋವರದ ಒಂದು ವರ್ಣನೆ ನಾಗವರ್ಮನಲ್ಲಿ ಬರುತ್ತೆ. ಇವೆರಡನ್ನು ಒಟ್ಟಿಗೆ ಇಟ್ಟುಕೊಂಡು ಕುವೆಂಪು ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನುವಂತಹ ತೌಲನಿಕ ಅಧ್ಯಯನವನ್ನ ಮಾಡಿದ್ದಾರೆ. ಕರ್ನಾಟಕ ಕಾದಂಬರಿಯ ಶಾಂತವಾದಂತಹ ಆಚ್ಛೋದ ಸರೋವರ, ಶಾಂತರಸ ಪ್ರಧಾನವಾದ ಒಂದು ಭಾಗ ಅದು. ಈ 3 ಕೃತಿಗಳಲ್ಲಿ ಬರುವಂತಹ ವೈಶಂಪಾಯನ ಸರೋವರ
ವೀರ, ರೌದ್ರ, ಭಯಾನಕ ರಸಗಳನ್ನ ಹುಟ್ಟಿಸುವಂತಹ ಒಂದು ವಿವರವನ್ನ ಒಳಗೊಂಡಂತಹ ಒಂದು ಪ್ರಸಂಗ. ಈ ಎರಡು ಪ್ರಸಂಗಗಳನ್ನು ಒಟ್ಟಿಗೆ ಇಟ್ಟು ಕುವೆಂಪು ಅವರು ಸರೋವರದ ಸಿರಿಗನ್ನಡಿಯಲ್ಲಿ ಅನ್ನುವಂತಹ ಒಂದು ಲೇಖನದಲ್ಲಿ ಚರ್ಚೆ ಮಾಡಿದ್ದಾರೆ. ಈ ರೀತಿ ಕನ್ನಡಕ್ಕೆ ತೌಲನಿಕ ಸಾಹಿತ್ಯದ ಒಂದು ಪರಿಚಯವನ್ನ ಮಾಡಿಕೊಡ್ತಾರೆ. ಮುಖ್ಯವಾಗಿ ನವೋದಯದ ಸಂದರ್ಭದಲ್ಲಿ ಬಂದಂತಹ ಹಲವು ಕವಿಗಳು ಇಂತಹ ತೌಲನಿಕ ಸಾಹಿತ್ಯದ ಅಧ್ಯಯನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು ಎರಡನೇದಾಗಿ ನಾವು ನೋಡಬಹುದಾದ್ರೆ ಶಂಬಾ ಜೋಶಿಯವರ ಕರ್ಣನ 3 ಚಿತ್ರಗಳು. ಕನ್ನಡದಲ್ಲಿ ಬಂದಂತಹ 3 ಮಹಾಭಾರತವನ್ನ ಆಧರಿಸಿದಂತಹ 3 ಕೃತಿಗಳು ಯಾವುದಿದೆ, ಪ್ರಧಾನವಾದ ಕೃತಿಗಳು, ಅಲ್ಲಿ ಬರುವಂತಹ ಕರ್ಣನ ಚಿತ್ರಗಳನ್ನ ಪರಸ್ಪರ ಹೋಲಿಸಿ ವಿಮರ್ಶೆ ಮಾಡುವಂತಹ ಒಂದು ಕೆಲಸವನ್ನ ಶಂಬಾ ಜೋಶಿಯವರು ಕರ್ಣನ 3 ಚಿತ್ರಗಳು ಅನ್ನುವಂತಹ ಲೇಖನದಲ್ಲಿ ಮಾಡಿದ್ದಾರೆ. ಇನ್ನ ಎಸ್ ವಿ ರಂಗಣ್ಣನವರು ಹೊನ್ನಶೂಲ ಅನ್ನುವಂತಹ ತೌಲನಿಕ ಅಧ್ಯಯನವನ್ನ ಒಳಗೊಂಡಂತಹ ಲೇಖನವನ್ನ ಬರೆದಿದ್ದಾರೆ. ಅಲ್ಲಿ ತೌಲನಿಕ ಅಧ್ಯಯನವನ್ನ ಮಾಡ್ತಾನೆ ಒಬ್ಬ ಕವಿಗೆ ಅತಿಯಾದ ಹೊಗಳಿಕೆ ಹಾಗೆಯೇ ಅತಿಯಾದ ತೆಗಳಿಕೆ ಎರಡೂ ಕೂಡ ಹೊನ್ನಶೂಲ ಆಗತ್ತೆ ಅನ್ನುವಂಥದ್ದನ್ನು ಕೂಡ ಎಸ್ ವಿ ರಂಗಣ್ಣ ಅವರು ಆ ಒಂದು ಲೇಖನದಲ್ಲಿ ಹೇಳ್ತಾರೆ. ಈ ರೀತಿ ಕನ್ನಡದಲ್ಲಿ ತೌಲನಿಕ ಸಾಹಿತ್ಯದ ಆರಂಭಿಕ ಕೃತಿಗಳು ಅಂತ ಹೇಳಿ 3 ಕೃತಿಗಳನ್ನ CN ರಾಮಚಂದ್ರನ್ ಅವರು ಗುರುತಿಸಿದ್ದಾರೆ. ಈಗ ನಾವು ಮುಂದುವರೆದು ತೌಲನಿಕ ಸಾಹಿತ್ಯ ಅಥವಾ ಅಧ್ಯಯನದ ಉದ್ದೇಶಗಳು ಅಥವಾ ಗೃಹೀತಗಳು ಅಂತ ಹೇಳಿ ಇದನ್ನ ಕರೀಬಹುದು. ಅದನ್ನ ಗುರುತಿಸುವಂತಹ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ಭಾಷೆ, ಕುಲ, ಸಂಸ್ಕೃತಿ, ಧರ್ಮ ಇವುಗಳಿಂದಾಗಿ ಒಡೆದು ಹೋಗಿರುವ ಮಾನವ ಜಾತಿಯ ಏಕತೆಯನ್ನ ಪ್ರತಿಷ್ಠಾಪಿಸುವುದು ಈ ಒಂದು ತೌಲನಿಕ ಅಧ್ಯಯನದ ಮುಖ್ಯವಾದಂತಹ ಗುರಿ ಅಥವಾ ಉದ್ದೇಶ ಅನ್ನುವಂಥದ್ದನ್ನ ಲೇಖಕರು ಹೇಳಿದ್ದಾರೆ. ಇದನ್ನ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳೋದಾದ್ರೆ 19ನೇ ಶತಮಾನದಲ್ಲಿ ಒಂದು ರಾಷ್ಟ್ರೀಯ ಪರಿಕಲ್ಪನೆ ಅನ್ನುವಂಥದ್ದೊಂದು ಬಂತು. ಅಂದ್ರೆ ಒಂದು ರಾಷ್ಟ್ರದ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಅನನ್ಯತೆ ಅಂದ್ರೆ ವಿಶೇಷತೆ ಅಥವಾ ಒಂದು ಲಕ್ಷಣ ಇರುತ್ತೆ ಅಂತ ಹೇಳಿ, ಮತ್ತೆ ಆ ಒಂದು ಲಕ್ಷಣ ಏನಿದೆ ಅದು ವಿಶೇಷವಾಗಿರೋದ್ರಿಂದ ಅದನ್ನ ರಾಷ್ಟ್ರೀಯ ಸಾಹಿತ್ಯ, ನ್ಯಾಷನಲ್ ಲಿಟ್ರೇಚರ್ ಅಂತ ಗುರುತಿಸಬಹುದು ಅಂತ ಹೇಳಿ ವಿದ್ವಾಂಸರು ಹೇಳ್ತಾ ಇದ್ರು. ಈ ಒಂದು ರಾಷ್ಟ್ರೀಯ ಸಾಹಿತ್ಯ ಅನ್ನುವಂತಹ ಪರಿಕಲ್ಪನೆ ಇದ್ದದ್ರಿಂದಲೇ ಸಾಹಿತ್ಯ ಚರಿತ್ರೆಗಳು ಕೂಡ ಹುಟ್ಕೊಂಡ್ವು ಅನ್ನುವಂಥದ್ದನ್ನ ಲೇಖಕರು ಗುರುತಿಸ್ತಾರೆ. ಅಂದ್ರೆ ಒಂದು ದೇಶದಲ್ಲಿ ಹುಟ್ಟುವಂತಹ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಸ್ಥೂಲವಾದ ಭಿನ್ನತೆಗಳು ಇದ್ದೇ ಇರುತ್ತೆ. ಆದ್ರೆ ಆ ಭಿನ್ನತೆಗಳ ನಡುವೆಯೂ ಕೂಡ ಯಾವುದೋ ಒಂದು ಚೌಕಟ್ಟಿಗೆ ಆ ಸಾಹಿತ್ಯ, ಆ ದೇಶದಲ್ಲಿ ಹುಟ್ಟಿದಂತಹ ಸಾಹಿತ್ಯ ಒಳಗೊಂಡಿರುತ್ತೆ. ಅಂದ್ರೆ ಅಲ್ಲಿರುವಂತಹ ರಾಜಕೀಯ, ಸಾಮಾಜಿಕ, ಸಾಂಸ್ಕೃತಿಕ ಇತ್ಯಾದಿ ಮೌಲ್ಯ ವ್ಯವಸ್ಥೆಗಳಿಂದ ಈ ಸಮಾನ ಅಂಶಗಳು ರೂಪುಗೊಂಡಿರ್ತವೆ ಅಂತ ಹೇಳಿ ಈ ರಾಷ್ಟ್ರೀಯ ಸಾಹಿತ್ಯ ಅನ್ನುವಂತಹ ಒಂದು ಪರಿಕಲ್ಪನೆ ನಂಬುತ್ತೆ. ಹೀಗಾಗಿ ಈ ಸಾಹಿತ್ಯ ಏನ್ ಹುಟ್ಟತ್ತೋ ಅದು ಒಂದು ದೇಶದಲ್ಲಿ, ಅದನ್ನ ಆ ದೇಶದ ಅನನ್ಯತೆಯ ದಾಖಲೆ ಅಂತಲೂ ಕೂಡ ನೋಡ್ತಾ ಇದ್ರು. ರಾಷ್ಟ್ರದ ಹಾಗೂ ರಾಷ್ಟ್ರೀಯ ಸಾಹಿತ್ಯದ ಪರಿಕಲ್ಪನೆಯ ಪ್ರಭಾವ ಏನಾಯ್ತು ಅಂತ ಹೇಳಿದ್ರೆ, ಭಾಷೆ, ದೇಶ ಹೇಗೆ ಅನನ್ಯವೋ ಹಾಗೆ ಆ ದೇಶದ ಸಾಹಿತ್ಯವೂ ಕೂಡ ಅನನ್ಯ, ಅದು ತುಂಬಾ ಶ್ರೇಷ್ಠವಾದದ್ದು, ಅದು ಲೋಕೋತ್ತರವಾದದ್ದು ಅನ್ನುವಂತಹ ಒಂದು ದುರಭಿಮಾನ ಆ ದೇಶಗಳಲ್ಲಿ ಮೂಡಿದ್ದನ್ನು ಕೂಡ ನಾವು ನೋಡಬಹುದು. ಯಾವಾಗ ದೇಶದ ಬಗೆಗಿನ ದುರಭಿಮಾನ ಹೆಚ್ಚಾಗತ್ತೋ ಆಗ ಯುದ್ಧಗಳು ಕೂಡ ಅನಿವಾರ್ಯ. ಹೀಗಾಗಿಯೇ 2 ಮಹಾಯುದ್ಧಗಳು ನಡೆದದ್ದನ್ನು ಕೂಡ ನಾವು ನೋಡಬಹುದು. ಆದ್ರೆ
ತೌಲನಿಕ ಸಾಹಿತ್ಯ ಏನಿದೆ, ಈ ತೌಲನಿಕ ಸಾಹಿತ್ಯ ಅನ್ನುವಂಥದ್ದು ಭಾಷೆ, ಕುಲ, ಸಂಸ್ಕೃತಿ, ಧರ್ಮ ಎಂಬಂತಹ ಹೆಸರುಗಳಲ್ಲಿ ಒಡೆದು ಹೋಗಿರುವಂತಹ ಮಾನವ ಜಾತಿಯ ಏಕತೆಯನ್ನ ಪ್ರತಿಷ್ಠಾಪಿಸುತ್ತೆ ಅಂತ ಹೇಳಿ CN ರಾಮಚಂದ್ರನ್ ಅವರು ಹೇಳ್ತಾರೆ. ಅಂದ್ರೆ ಬೇರೆ ಬೇರೆ ದೇಶಗಳ ಸಾಹಿತ್ಯ ಕೃತಿಗಳನ್ನ ಒಟ್ಟಿಗೆ ಇಟ್ಟು ನೋಡುವಾಗ ಅಲ್ಲಿ ಸಮಾನವಾದಂತಹ ಹಲವಾರು ಅಂಶಗಳನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ. ಆ ಸಮಾನವಾದ ಅಂಶಗಳ ಮೂಲಕ ನಾವು ಪ್ರತಿಷ್ಠಾಪನೆ ಮಾಡಬಹುದಾದಂತಹ ಒಂದು ತತ್ವ ಏನು ಅಂತ ಹೇಳಿದ್ರೆ, ಮಾನವ ಜಾತಿ ಒಂದೇ ಅನ್ನುವಂತಹ ಒಂದು ತತ್ವವನ್ನ ಪ್ರತಿಷ್ಠಾಪನೆ ಮಾಡಬಹುದು ಅಂತ ಹೇಳಿ CN ರಾಮಚಂದ್ರನ್ ಅವರು ಹೇಳ್ತಾರೆ. ಅಂದ್ರೆ ಮಾನವನ ಮೂಲಭೂತ ಅನುಭವಗಳು, ಸಮಸ್ಯೆಗಳು, ತೊಡಕುಗಳು, ಆಸೆ ಆಕಾಂಕ್ಷೆಗಳು ಒಂದೇ ಆಗಿಲ್ಲದೆ ಇದ್ರೂ ಕೂಡ ಅದು ಸಮಾನವಾಗಿರುತ್ತೆ. ಮತ್ತೆ ಇಂತಹ ಸಮಾನತೆಯನ್ನ ನಾವು ಸಾಹಿತ್ಯದ ತೌಲನಿಕ ಅಧ್ಯಯನದಿಂದ ಗುರುತಿಸಬಹುದು ಅನ್ನುವಂತಹ ಅಂಶವನ್ನ ಲೇಖಕರು ಹೇಳ್ತಾರೆ. ಇಂಥದೇ ಒಂದು ತೀರ್ಮಾನಗಳನ್ನ ಅಥವಾ ಇಂತಹ ಒಂದು ನಂಬಿಕೆಯನ್ನ, ತತ್ವವನ್ನ ಒಳಗೊಂಡಂತಹ ಕೆಲವು ಹೇಳಿಕೆಗಳನ್ನ CN ರಾಮಚಂದ್ರನ್ ಅವರು ಇಲ್ಲಿ ಕೊಡ್ತಾರೆ. ಮೊದಲನೇದಾಗಿ ಅವರ್ಬಾಕ್ ಅನ್ನುವಂತಹ ಒಬ್ಬ ವಿದ್ವಾಂಸ ಹೇಳುವಂಥದ್ದು, ಬಿಡಿ ಬಿಡಿಯಾಗಿ ಕಾಣುವ ವಿವಿಧ ಯುಗಗಳ ಹಾಗೂ ಸಂಸ್ಕೃತಿಗಳ ಆಳದಲ್ಲಿ ಸ್ಪಷ್ಟವಾಗಿ ಕಂಡುಬರುವ ಏಕತೆಯನ್ನು ಗುರುತಿಸುವುದು ತೌಲನಿಕ ಸಾಹಿತ್ಯದ ಒಂದು ಮುಖ್ಯ ಗುರಿ ಅನ್ನುವಂಥದ್ದನ್ನ ಅವರ್ಬಾಕ್ ಹೇಳ್ತಾನೆ. ಅಂದ್ರೆ ಬೇರೆ ಬೇರೆ ಯುಗಗಳಲ್ಲಿ, ಸಂಸ್ಕೃತಿಗಳ ಆಳದಲ್ಲಿ ಅವು ಬಿಡಿಬಿಡಿಯಾಗೆ ಕಾಣಬಹುದು ಸಾಹಿತ್ಯ ಕೃತಿಗಳು. ಆದ್ರೆ ಅವೆಲ್ಲವನ್ನು ಒಟ್ಟಿಗೆ ತಂದಾಗ ಅದರಲ್ಲಿರುವಂತಹ ಏಕತೆಯನ್ನ, ಒಂದೇ ರೂಪವನ್ನ ಅಥವಾ ಒಂದೇ ಅಂಶವನ್ನ ಗುರುತಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದನ್ನ ಈ ವಿದ್ವಾಂಸ ಹೇಳ್ತಾನೆ. ಎರಡನೇದಾಗಿ, ತೌಲನಿಕ ಸಾಹಿತ್ಯದ ಅಧ್ಯಯನವೆಂದರೆ ಎಲ್ಲ ಸಾಹಿತ್ಯಿಕ ಸೃಷ್ಟಿಯು ಮತ್ತು ಸಾಹಿತ್ಯ ಅನುಭವವು ಸಮಾನವಾಗಿರುತ್ತದೆ ಎಂಬ ಅರಿವಿನಿಂದ ಮೂಡುವ ಅಧ್ಯಯನ ಅಂತ ಹೇಳಿ ರೆನೆ ವೆಲೆಕ್ ಹೇಳ್ತಾನೆ. ಅಂದ್ರೆ ಎಲ್ಲ ಸಾಹಿತ್ಯಿಕ ಸೃಷ್ಟಿ ಮತ್ತೆ ಸಾಹಿತ್ಯದ ಅನುಭವ, ಅದು ಎಲ್ಲೇ ಸೃಷ್ಟಿಯಾಗಿರ್ಲಿ, ಯಾವ ದೇಶದಲ್ಲೇ ಸೃಷ್ಟಿಯಾಗಿರ್ಲಿ, ಯಾವ ಭಾಷೆಯಲ್ಲೇ ಸೃಷ್ಟಿಯಾಗಿರ್ಲಿ, ಆದ್ರೆ ಅದರ ಅನುಭವ ಒಂದೇ ಆಗಿರುತ್ತೆ ಅನ್ನುವಂತಹ ಮಾತನ್ನ ರೆನೆ ವೆಲೆಕ್ ಹೇಳ್ತಾನೆ. ಅದು ನಮ್ಮ ಅನುಭವಕ್ಕೂ ಬರುತ್ತೆ. ನಾವು ಶೇಕ್ಸ್ಪಿಯರ್ನ ನಾಟಕವನ್ನ ಓದುವಾಗ ಅನುಭವಿಸುವಂತಹ ಒಂದು ರಸಾನುಭವವೂ ಒಂದೇ ಆಗಿರುತ್ತೆ. ಹಾಗೆಯೇ ಭಾರತದ ಯಾವುದಾದರೂ ನಾಟಕವನ್ನ ಓದುವಾಗ್ಲೂ ಕೂಡ ಆ ಅನುಭವ ಒಂದೇ ಆಗಿರುತ್ತೆ. ಹೊರತು ಭಾಷೆ ಬೇರೆ ಆದ ಮಾತ್ರಕ್ಕೆ, ದೇಶ ಬೇರೆ ಆದ ಮಾತ್ರಕ್ಕೆ ಅದು ಮೂಡಿಸುವಂತಹ ಒಂದು ಅರಿವು ಏನಿರುತ್ತೆ, ಅನುಭವ ಏನಿರುತ್ತೆ, ಅದು ಬೇರೆ ಬೇರೆ ಆಗೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನ ಈ ಮಾತು ಹೇಳುತ್ತೆ. ಮೂರನೇದಾಗಿ, ವೈಯಕ್ತಿಕ ಹಾಗೂ ರಾಷ್ಟ್ರೀಯ ಸೃಷ್ಟಿ ಎಂದು ಭಾವಿಸಲಾಗುವ ಸಾಹಿತ್ಯಕ್ಕೆ ತೌಲನಿಕ ಸಾಹಿತ್ಯ ಒಂದು ಅಂತಾರಾಷ್ಟ್ರೀಯ ಆಯಾಮವನ್ನು ಕಲ್ಪಿಸುತ್ತದೆ ಅಂತ ಹೇಳಿ ಹೆನ್ರೆ ರೆಮಾಕ್ ಹೇಳ್ತಾನೆ. ಅಂದ್ರೆ ಒಬ್ಬ ಕವಿ ಅಥವಾ ಒಬ್ಬ ಕೃತಿಕಾರ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ. ಸೊ ಹಾಗಾಗಿ ಅದು ವೈಯಕ್ತಿಕ ಅಂತ ನಾವು ಅನ್ಕೋಬಹುದು. ಹಾಗೆಯೇ ಒಂದು ಕೃತಿ ಒಂದು ರಾಷ್ಟ್ರದಲ್ಲಿ ಅಲ್ಲಿಯ ರಾಜಕೀಯ, ಸಾಮಾಜಿಕ, ಸಂಸ್ಕೃತಿಯ ಹಲವು ಅಂಶಗಳಿಂದ ರೂಪುಗೊಂಡಂತಹ ಸಮಾಜದ ಒಂದು ಸೃಷ್ಟಿ ಅಂತ ಅನ್ಕೊಂಡ್ರು ಕೂಡ ಈ ತೌಲನಿಕ ಸಾಹಿತ್ಯ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಆ ಒಂದು ಕೃತಿಗೆ ಅಂತಾರಾಷ್ಟ್ರೀಯವಾದ ಆಯಾಮವನ್ನ ಕಲ್ಪಿಸತ್ತೆ ಅಂತ ಹೇಳಿ ಹೆನ್ರಿ ರೆಮಾಕ್ ಹೇಳ್ತಾನೆ. ಆದ್ರಿಂದಲೇ ನಾವು ಗ್ರೀಕ್ನ ಸಾಹಿತ್ಯವನ್ನೂ ಓದ್ತೇವೆ, ರಷ್ಯಾದ ಸಾಹಿತ್ಯವನ್ನೂ ಓದ್ತೇವೆ, ಜರ್ಮನಿಯ ಸಾಹಿತ್ಯವನ್ನೂ ಓದ್ತೇವೆ, ಭಾರತೀಯ ಸಾಹಿತ್ಯವನ್ನೂ ಓದ್ತೇವೆ. ಎಲ್ಲವನ್ನೂ ಒಂದಕ್ಕೊಂದು ಹೋಲಿಸಿ ನೋಡಿದಾಗ ಎಲ್ಲವೂ ಒಂದೇ ಅನುಭವವನ್ನ ಅದು ನಮ್ಗೆ ಕೊಡುತ್ತೆ. ಒಂದು ದೇಶದಲ್ಲಿ ಹುಟ್ಟಿದಂತಹ ಕೃತಿ ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಒಂದು ಅಧ್ಯಯನಗಳಿಂದ ಅನ್ನುವಂಥದ್ದು ಈ ಮಾತಿನ ಅರ್ಥ. ಇನ್ನ ಗೃಹೀತಗಳನ್ನ ಮುಂದುವರೆದು ಅವ್ರು ಹೇಳ್ತಾರೆ,
ಒಂದು ಕೃತಿ ಒಂದು ವಿಶಿಷ್ಟ ಸಂದರ್ಭದಲ್ಲಿ ರಚನೆಗೊಂಡರೂ ಅದೊಂದು ಉತ್ತಮ ಕೃತಿಯಾಗಿದ್ದರೆ ತನ್ನ ಸಾಂದರ್ಭಿಕ ವಿಶಿಷ್ಟತೆಯನ್ನು ಮತ್ತು ತತ್ಕಾಲೀನತೆಯನ್ನು ಮೀರಿ ಸಾರ್ವಕಾಲಿಕವಾಗುತ್ತದೆ. ಇನ್ನೂ ನಿಖರವಾಗಿ ಹೇಳುವುದಾದರೆ ತತ್ಕಾಲೀನತೆ ಮತ್ತು ಸಾರ್ವಜಕಾಲಿಕತೆ ಇವೆರಡು ಒಂದು ಶ್ರೇಷ್ಠ ಸಾಹಿತ್ಯಿಕ ಕೃತಿಯಲ್ಲಿ ಅವಿನಾಭಾವದಿಂದ ಮೇಳೈಸಿಕೊಂಡಿರುತ್ತವೆ. ಅಂದ್ರೆ ಒಂದು ಉತ್ತಮವಾದಂತಹ ಕೃತಿ ಆದ್ರೆ, ಎಲ್ಲ ಕೃತಿಗೂ ಇದು ಅನ್ವಯಿಸೋದಿಲ್ಲ, ಒಂದು ಉತ್ತಮವಾದಂತಹ ಕೃತಿ ಆಗಿದ್ರೆ ಅದು ಹುಟ್ಟಿದಂತಹ ಸಂದರ್ಭದ ವಿಶಿಷ್ಟತೆಯನ್ನ ಒಳಗೊಂಡಿರುತ್ತೆ, ತತ್ಕಾಲೀನವೂ ಆಗಿರುತ್ತೆ. ಆದ್ರೆ ಆ ತತ್ಕಾಲೀನತೆಯನ್ನ ಮೀರಿ, ಅದು ಸಾಂದರ್ಭಿಕ ವಿಶಿಷ್ಟತೆಯನ್ನ ಮೀರಿ ಅದು ಸಾರ್ವಕಾಲಿಕ ಆಗತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳಲಾಗಿದೆ ಇಲ್ಲಿ. ಅಂದ್ರೆ ತತ್ಕಾಲೀನತೆ ಮತ್ತೆ ಸಾರ್ವಜಕಾಲಿಕತೆ ಇವೆರಡೂ ಕೂಡ ಶ್ರೇಷ್ಠ ಸಾಹಿತ್ಯದ ಕೃತಿಯಲ್ಲಿ ಅವಿನಾಭಾವವಾಗಿ ಮೇಳೈಸಿಕೊಂಡಿರುತ್ತೆ. ಆದ್ರಿಂದಲೇ ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಹೋಮರ್ನ ಇಲಿಯಡ್ ಇರಬಹುದು, ಒಡೆಸ್ಸಿ ಇರಬಹುದು, ಯಾವುದೋ ಕಾಲದಲ್ಲಿ ರಚನೆಯಾದಂತಹ ಕೃತಿಗಳನ್ನ ನಾವು ಇವತ್ತಿಗೂ ಕೂಡ ಓದ್ತೇವೆ. ಇವತ್ತಿನ ಕಾಲಕ್ಕೆ ತಕ್ಕ ಹಾಗೆ, ಸಮಕಾಲೀನತೆಗೆ ತಕ್ಕ ಹಾಗೆ ಆ ಕೃತಿಗಳು ತನ್ನ ಅರ್ಥವನ್ನ ವಿಸ್ತರಿಸಿಕೊಳ್ತಾ ಹೋಗ್ತವೆ ಅನ್ನುವಂಥದ್ದನ್ನ ನಾವು ನೋಡಬಹುದು. ಇದು ತೌಲನಿಕ ಸಾಹಿತ್ಯ ನಂಬಿಕೊಂಡಿರುವಂತಹ ಕೆಲವು ಅಂಶಗಳು. ಇನ್ನು ತೌಲನಿಕ ಅಧ್ಯಯನ ಆಯಾ ಕೃತಿಗಳನ್ನು, ಸಾಹಿತ್ಯಗಳನ್ನು ರೂಪಿಸಿದ ವಿಶಿಷ್ಟ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಅಧ್ಯಯನವೂ ಆಗುತ್ತದೆ. ಹೌದು, ಒಂದು ಕೃತಿ ತನ್ನ ದೇಶೀಯತೆಯನ್ನ ಕಳೆದುಕೊಂಡು ಅಂತರ್ದೇಶೀಯ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರುವಂಥದ್ದು ಒಂದು ಕಡೆ ಆದ್ರೆ, ಆ ಕೃತಿ ರಚನೆಗೊಂಡಂತಹ ಒಂದು ಸಾಮಾಜಿಕವಾದಂತಹ ಸಾಂಸ್ಕೃತಿಕ ಸಂದರ್ಭದ ಅಧ್ಯಯನಕ್ಕೂ ಕೂಡ ಪೂರಕ ಆಗತ್ತೆ. ಅಂದ್ರೆ ಈಗ ಉದಾಹರಣೆಗೆ ಒಂದು ದಲಿತ ಸಾಹಿತ್ಯ ಸಂದರ್ಭದಲ್ಲಿ ರಚನೆ ಆದಂತಹ ಒಂದು ಕೃತಿ ಏನಿದೆ, ಆ ಕೃತಿಗೆ ಒಂದು ರಚನೆ ಆಗೋದಕ್ಕೆ ಅದಕ್ಕೆ ಅದರದೇ ಆದಂತಹ ಒಂದು ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭ ಇದೆ. ಆದ್ರೆ ಆ ಕೃತಿ ಅದರ ಆಚೆಗೂ ಕೂಡ ವಿಸ್ತಾರಗೊಳ್ಳುತ್ತೆ ಅನ್ನೋದು ಹೌದಾದ್ರೂ ಕೂಡ ಅದನ್ನ ಹೊರತುಪಡಿಸಿಯೂ ಕೂಡ ಒಂದು ಕೃತಿ ಆ ಕೃತಿ ಹುಟ್ಟಿದಂತಹ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಅಧ್ಯಯನವನ್ನ ಮಾಡೋದಕ್ಕೂ ಕೂಡ ನಮಗೆ ಸಹಾಯವನ್ನ ಮಾಡುತ್ತೆ. ಈಗ ಉದಾಹರಣೆಗೆ ಒಡಲಾಳ ಕೃತಿ ಇರಬಹುದು, ಕುಸುಮಬಾಲೆ ಕೃತಿ ಇರಬಹುದು. ಅದು ಆ ಕೃತಿಗಳು ಹುಟ್ಟಿದಂತಹ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭದ ಅಧ್ಯಯನಕ್ಕೆ ನಮಗೆ ನಿಜವಾಗ್ಲೂ ಸಹಾಯ ಆಗುತ್ತೆ. ಅದರ ಜೊತೆಗೆ ಅದು ಆ ಒಂದು ತತ್ಕಾಲೀನತೆಯನ್ನ ಮೀರಿ ಅದು ಸಾರ್ವಕಾಲಿಕವೂ ಆಗುವಂತಹ ಒಂದು ಸಾಧ್ಯತೆ ಇದೆ. ಮುಂದಿನ ಅಂಶ, ತೌಲನಿಕ ಸಾಹಿತ್ಯವೆಂದರೆ ಕೇವಲ ಪರಸ್ಪರ ಸಮಾನ ಅಂಶಗಳ ಯಾದಿಯಲ್ಲ, ಸಮಾನ ವಸ್ತುಗಳ, ಆಶಯಗಳ, ಅಭಿವ್ಯಕ್ತಿಗಳ ಆಳದಲ್ಲಿರುವ ಭಿನ್ನತೆಗಳನ್ನು ಹಾಗೂ ಭಿನ್ನ ವಸ್ತುಗಳ, ಆಶಯಗಳ, ಅಭಿವ್ಯಕ್ತಿ ಆಳದಲ್ಲಿರುವ ಸಮಾನತೆಗಳನ್ನು ಗುರುತಿಸುವುದು ಮತ್ತು ಅನಂತರ ಇಂತಹ ಸಮಾನ ಭಿನ್ನ ಅಂಶಗಳನ್ನು ಸಾಂಸ್ಕೃತಿಕ ವೈಚಾರಿಕ ನೆಲೆಯಲ್ಲಿ ಅರ್ಥೈಸುವುದು. ಅಂದ್ರೆ ತೌಲನಿಕ ಸಾಹಿತ್ಯ ಈಗ ಭಿನ್ನ ಸಾಹಿತ್ಯ ಕೃತಿಗಳನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಸಮಾನವಾದ ಅಂಶಗಳನ್ನ ಮಾತ್ರ ಅದು ಹೇಳೋದಿಲ್ಲ, ಸಮಾನವಾದ ಅಂಶಗಳನ್ನ ಹೇಳ್ತಾ ಅದರಲ್ಲಿರುವಂತಹ ಭಿನ್ನತೆಗಳನ್ನು ಕೂಡ ಗುರುತಿಸತ್ತೆ. ಅದರ ಜೊತೆಗೆ ಈ ಅಂಶಗಳು ಭಿನ್ನತೆ ಇರಬಹುದು ಅಥವಾ ಸಮಾನತೆ ಇರಬಹುದು, ಅವೆರಡು ಕೂಡ ಬರೋದಕ್ಕೆ ಕಾರಣವಾದಂತಹ ಸಾಂಸ್ಕೃತಿಕ ಮತ್ತೆ ಸಾಮಾಜಿಕವಾದಂತಹ ಅಂಶಗಳು ಏನಿರಬಹುದು ಅಂತ ಹೇಳಿ ವೈಚಾರಿಕ ನೆಲೆಯಲ್ಲಿ ಕೂಡ ಅದನ್ನ ಅರ್ಥೈಸತ್ತೆ. ಇದು ತೌಲನಿಕ ಸಾಹಿತ್ಯದ ಒಂದು ವಿಶೇಷತೆ ಅಂತ ಹೇಳಿ ನಾವು ಗುರುತಿಸಬಹುದು. ಮುಂದಿಂದು, ಒಂದು ಶ್ರೇಷ್ಠ ಕೃತಿ ಭಾಷೆಯ ನಿರ್ಣಾಯಕತೆಯನ್ನೂ ಮೀರುತ್ತದೆ. ಅಂದ್ರೆ ಅದನ್ನ ಹೀಗೆ ಹೇಳಬಹುದು ಅಂತ ಅನ್ಸುತ್ತೆ, ಒಂದು ಕೃತಿ ಒಂದು ಭಾಷೆಯಲ್ಲಿ ರಚನೆಯಾದಂತಹ ಸಂದರ್ಭದಲ್ಲಿ ಆ ಭಾಷೆಯ ವೈಶಿಷ್ಟ್ಯತೆ ಏನಿದೆಯೋ ಆ ವೈಶಿಷ್ಟ್ಯತೆಯಿಂದ ಆ ಒಂದು ಕೃತಿಗೆ ತನ್ನದೇ ಆದಂತಹ ಒಂದು ಸತ್ವ
ಸಿಕ್ಕಿರುತ್ತೆ. ಎಷ್ಟೋ ಕೃತಿಗಳಲ್ಲಿ ಭಾಷೆಯೇ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುವಂಥದ್ದನ್ನು ಕೂಡ ನಾವು ನೋಡಬಹುದು. ಆದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಆ ಕೃತಿ ಅನುವಾದಗೊಂಡಂತಹ ಸಂದರ್ಭದಲ್ಲಿ, ಅದು ಬೇರೆ ಭಾಷೆಯಲ್ಲಿ ರಚನೆಗೊಳ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಎಷ್ಟೋ ಕೃತಿಗಳು ತನ್ನ ಸತ್ವವನ್ನ ಹಾಗೆಯೇ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದು ಭಾಷೆಯ ನಿರ್ಣಾಯಕತೆಯನ್ನ ಮೀರದೆ ಇದ್ರೆ ಶ್ರೇಷ್ಠವಾದ ಕೃತಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಆ ಭಾಷೆಯ ನಿರ್ಣಾಯಕತೆಯನ್ನು ಮೀರಿದಾಗ ಮಾತ್ರವೇ ಒಂದು ಕೃತಿ ಶ್ರೇಷ್ಠ ಕೃತಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಕಾರಣದಿಂದಲೇ ಶೇಕ್ಸ್ಪಿಯರ್ನ ಎಷ್ಟೋ ನಾಟಕಗಳು ಕನ್ನಡಕ್ಕೆ ಅನುವಾದ ಆಗಿರುವಂಥದ್ದನ್ನ ನಾವು ನೋಡಬಹುದು. ಹಾಗೆಯೇ ಕನ್ನಡದ ಎಷ್ಟೋ ಕೃತಿಗಳು, ಅದರಲ್ಲೂ ವಚನ ಸಾಹಿತ್ಯದಂಥ ಕೃತಿಯೂ ಕೂಡ, ವಚನಗಳನ್ನು ಕೂಡ ಎ.ಕೆ. ರಾಮಾನುಜನ್ ಅವರು ಸ್ಪೀಕಿಂಗ್ ಆಫ್ ಶಿವ ಅನ್ನುವಂತಹ ಒಂದು ಹೆಸರಿನಲ್ಲಿ ಅನುವಾದ ಮಾಡಿರುವಂಥದ್ದನ್ನ ನಾವು ನೋಡಬಹುದು. ಒಂದು ವಚನ ಸಾಹಿತ್ಯಕ್ಕೆ ಅದರದೇ ಆದಂತಹ ಒಂದು ಪರಿಭಾಷೆ ಎಲ್ಲವೂ ಇದೆ. ಆದರೂ ಕೂಡ ಅದು ಕನ್ನಡ ಭಾಷೆಯ ಒಂದು ನಿರ್ಣಾಯಕತೆಯನ್ನ ಮೀರಿ ಅದು ಇನ್ನೊಂದು ಭಾಷೆಯಲ್ಲೂ ಕೂಡ ಅಷ್ಟೇ ಸತ್ವಪೂರ್ಣವಾಗಿ ಚಿತ್ರಣಗೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಅದು ಒಂದು ಶ್ರೇಷ್ಠ ಕೃತಿ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾವು ಹೇಳಬಹುದು. ತೌಲನಿಕ ಸಾಹಿತ್ಯದ ಮುಖ್ಯ ಗುರಿ ಸಾಹಿತ್ಯ ಅಧ್ಯಯನದಲ್ಲಿ ಪ್ರತ್ಯೇಕತೆಯನ್ನು ವಿರೋಧಿಸುತ್ತಾ ಅನನ್ಯತೆಗೆ ಬದಲಾಗಿ ಸಮಾನತೆಯನ್ನು ಗುರುತಿಸಿ ಆ ಮೂಲಕ ನಮ್ಮ ಅರಿವಿನ ಎಲ್ಲೆಗಳನ್ನು ವಿಸ್ತರಿಸುವುದು. ಅಂದ್ರೆ ತೌಲನಿಕ ಸಾಹಿತ್ಯದ ಮುಖ್ಯ ಗುರಿ ಏನು ಅಂತ ಹೇಳಿದ್ರೆ ಪ್ರತ್ಯೇಕತೆಯನ್ನ ವಿರೋಧ ಮಾಡುತ್ತೆ, ಅನನ್ಯತೆಯನ್ನ ವಿರೋಧ ಮಾಡುತ್ತೆ, ಆದ್ರೆ ಅದರ ಜೊತೆಗೆ ಸಮಾನತೆಯನ್ನೂ ಗುರುತಿಸುತ್ತೆ. ಆ ಮೂಲಕ ನಮ್ಮ ಅರಿವಿನ ಎಲ್ಲೆಗಳನ್ನ ವಿಸ್ತಾರ ಮಾಡುತ್ತೆ. ಸಾಂಸ್ಕೃತಿಕ ದಾಸ್ಯದಿಂದ ಹೊರಬಂದು ಆತ್ಮವಿಶ್ವಾಸವನ್ನ ಗಳಿಸುವುದು. ಏನು ಹೀಗಂದ್ರೆ ಅಂತ ಹೇಳಿದ್ರೆ, ಈಗ ಇಂಗ್ಲಿಷ್ ಸಾಹಿತ್ಯನೇ ತುಂಬಾ ಶ್ರೇಷ್ಠವಾದದ್ದು, ಹಲವಾರು ಪರಿಕಲ್ಪನೆಗಳು ಇಂಗ್ಲಿಷ್ ಸಾಹಿತ್ಯದಲ್ಲಿ ಬೆಳೆದು ಬಂದಿದೆ ಅಂತ ನಾವು ನಂಬಿರುವಂಥದ್ದು. ಇದೆಲ್ಲವನ್ನು ನೋಡುವಾಗ ಕನ್ನಡ ಸಾಹಿತ್ಯ ಅಥವಾ ಭಾರತೀಯ ಸಾಹಿತ್ಯ ಏನಿದೆ ಅದು ಶ್ರೇಷ್ಠವಲ್ಲವೇ ಅನ್ನುವಂತಹ ಒಂದು ಕೀಳರಿಮೆ ನಮ್ಮಲ್ಲಿ ಮೂಡುವಂಥದ್ದನ್ನು ನೋಡಬಹುದು. ಆದ್ರೆ ಇಂಗ್ಲಿಷ್ ಸಾಹಿತ್ಯದ ಜೊತೆಗೆ ನಮ್ಮ ಭಾರತೀಯ ಸಾಹಿತ್ಯವನ್ನ ಹೋಲಿಸಿ ನೋಡಿದಾಗ ಇಂಗ್ಲಿಷ್ ಸಾಹಿತ್ಯ ದಲ್ಲಿ ಯಾವ ಅಂಶಗಳು ಇದಾವೋ ಆ ಅಂಶಗಳು ಎಷ್ಟೋ ವರ್ಷಗಳ ಹಿಂದೆಯೇ ನಮ್ಮ ಭಾರತೀಯ ಸಾಹಿತ್ಯದಲ್ಲಿ ಆಗಿ ಹೋಗಿದೆ ಅಥವಾ ಬಂದಿದೆ ಅನ್ನುವಂಥದ್ದನ್ನ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಸಾಂಸ್ಕೃತಿಕ ದಾಸ್ಯದಿಂದ ಹೊರಗೆ ಬಂದು ನಮ್ಮ ಒಂದು ಭಾಷೆಯ ಸಾಹಿತ್ಯದ ಒಂದು ಶ್ರೇಷ್ಠತೆಯನ್ನ ಮನಗಾಣೋದಕ್ಕೂ ಸಾಧ್ಯ ಆಗುತ್ತೆ, ಆತ್ಮವಿಶ್ವಾಸವನ್ನ ಬೆಳೆಸಿಕೊಳ್ಳೋದಕ್ಕೂ ಸಹ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನ ಲೇಖಕರು ಗುರುತಿಸ್ತಾರೆ. ಸೊ ಪುನರಾವರ್ತನೆಯನ್ನ ನಾವು ನೋಡೋದಾದ್ರೆ, ನಾವು ಈ ಒಂದು ಅವಧಿಯಲ್ಲಿ ತೌಲನಿಕ ಅಧ್ಯಯನ ವಿಶ್ವದಲ್ಲಿ ಬೆಳೆದು ಬಂದಂತಹ ಬಗೆಯನ್ನ ನೋಡಿದ್ವಿ. ಆ ನಂತರ ತೌಲನಿಕ ಅಧ್ಯಯನ ಭಾರತದಲ್ಲಿ ಬೆಳೆದು ಬಂದಂತಹ ಬಗೆಯನ್ನು ನಾವು ಗುರುತಿಸಿಕೊಂಡ್ವಿ. ಆ ನಂತರ ತೌಲನಿಕ ಸಾಹಿತ್ಯ ಅಥವಾ ಅಧ್ಯಯನದ ಉದ್ದೇಶಗಳೇನು, ಅದರ ಗೃಹೀತಗಳೇನು ಅನ್ನುವಂಥದ್ದನ್ನ ತಿಳ್ಕೊಂಡ್ವಿ. ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.